ಜೆಡಿಎಸ್ ಪಕ್ಷ ಸಂಘಟನೆಗೆ ದಳಪತಿಗಳು ಫೀಲ್ಡ್ಗಿಳಿದಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇದೇ ಮೊದಲ ಬಾರಿ 58 ದಿನಗಳ ಸಂಘಟನಾ ರಾಜ್ಯ ಪ್ರವಾಸವನ್ನ ಆರಂಭಿಸಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಿರುವ ನಿಖಿಲ್ ಕುಮಾರಸ್ವಾಮಿ ತುಮಕೂರಿನಿಂದ ಈ ಪ್ರವಾಸವನ್ನ ಕೈಗೊಂಡಿದ್ರು. ತಮ್ಮ ಭದ್ರಕೋಟೆ ಮಂಡ್ಯದಲ್ಲಿ ಇಂದಿನಿಂದ ಪ್ರವಾಸ ಶುರುವಾಗಿದೆ. ಜನರೊಂದಿಗೆ ಜನತಾದಳ ಹೆಸರಿನಡಿ ನಿಖಿಲ್ ಅಬ್ಬರದ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಮದ್ದೂರು ಕ್ಷೇತ್ರದ ಕೆಎಂ ದೊಡ್ಡಿಯಲ್ಲಿ ನಿಖಿಲ್ ಸಮಾವೇಶವನ್ನು ಮಾಡಿದ್ರು. ಕೆಎಂ ದೊಡ್ಡಿಯ ಡಿಸಿ ತಮ್ಮಣ್ಣ ಸರ್ಕಾರಿ ಕಾಲೇಜು ಆವರಣದಲ್ಲಿ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಪರಿಷತ್ ಸದಸ್ಯ ವಿವೇಕಾನಂದ ಸೇರಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಕನಿಷ್ಠ 50 ಲಕ್ಷ ಜನ ಸದಸ್ಯರಾಗಬೇಕು. ಮಿಸ್ಡ್ ಕಾಲ್ ಅಭಿಯಾನದ ಮೂಲಕ ಸದಸ್ಯತ್ವ ನೋಂದಣಿಯನ್ನ ಮಾಡಲಾಗ್ತಾ ಇದೆ. ಮುಂದಿನ ವಾರ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ಡೆಲ್ಲಿಗೆ ಬನ್ನಿ, ಅಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆ ನಮ್ಮ ರೈತರ ನಿಯೋಗದಲ್ಲಿ ಕೆಲವೊಂದಷ್ಟು ವಕೀಲರುಗಳು ವಿದ್ಯಾವಂತರಿದ್ದಾರೆ. ಅವರೆಲ್ಲ ಒಂದು ಮಾತು ಹೇಳಿದ್ರು, ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಬಾರಿ ಪ್ರತಿ ವರ್ಷನೂ ನಾವು ಇದನ್ನ ಎದುರಿಸ್ತೇವೆ, ಪ್ರತಿ ವರ್ಷ ಬೆಳೆದು ಬಿಡ್ತೇವೆ, ನಮ್ಗೆ ಖರೀದಿನೂ ಆಗ್ಲಿಕ್ಕಿಲ್ಲ, ಬೆಂಬಲ ಬೆಲೆನೂ ಸಿಗ್ಲಿಕ್ಕಿಲ್ಲ. ಆದ್ರೆ ಪುಣ್ಯಾತ್ಮ ಕುಮಾರಣ್ಣ ಅವರಿಂದ ಡೆಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅವತ್ತು ನಾನು ಕೂಡ ಡೆಲ್ಲಿಲಿದ್ದೆ, ಅವ್ರನ್ನ ಕರ್ಕೊಂಡು ಹೋದಾಗ ಮಂತ್ರಿಗಳು ಕೂಡ ಅವತ್ತು ಕುಮಾರಣ್ಣ ಅವ್ರ ಹತ್ರ ಉದ್ಯೋಗ ಭವನ ಅಂತ ಡೆಲ್ಲಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಕಚೇರಿ ಅದೇ ಬಂದಿದ್ರು. ಅವತ್ತು ಕುಮಾರಣ್ಣ ಅವರೇ ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಈ ತರ ತಂಬಾಕು ಬೆಳೆಗಾರರು ಬಂದಿದ್ದಾರೆ, ಒಂದು ನಿಯೋಗ ಬಂದಿದ್ದಾರೆ, ನಿಮ್ಮನ್ನ. ನಿಖಿಲ್ ಕುಮಾರಸ್ವಾಮಿ ಇದೇ ಮೊದಲ ಬಾರಿ 58 ದಿನಗಳ ಸಂಘಟನಾ ರಾಜ್ಯ ಪ್ರವಾಸವನ್ನ ಆರಂಭಿಸಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಿರುವ ನಿಖಿಲ್ ಕುಮಾರಸ್ವಾಮಿ ತುಮಕೂರಿನಿಂದ ಈ ಪ್ರವಾಸವನ್ನ ಕೈಗೊಂಡಿದ್ರು. ತಮ್ಮ ಭದ್ರಕೋಟೆ ಮಂಡ್ಯದಲ್ಲಿ ಇಂದಿನಿಂದ ಪ್ರವಾಸ ಶುರುವಾಗಿದೆ. ಜನರೊಂದಿಗೆ ಜನತಾದಳ ಹೆಸರಿನಡಿ ನಿಖಿಲ್ ಅಬ್ಬರದ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಮದ್ದೂರು ಕ್ಷೇತ್ರದ ಕೆಎಂ ದೊಡ್ಡಿಯಲ್ಲಿ ನಿಖಿಲ್ ಸಮಾವೇಶವನ್ನು ಮಾಡಿದ್ರು. ಕೆಎಂ ದೊಡ್ಡಿಯ ಡಿಸಿ ತಮ್ಮಣ್ಣ ಸರ್ಕಾರಿ ಕಾಲೇಜು ಆವರಣದಲ್ಲಿ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಮಾಜಿ ಸಚಿವ ಡಿಸಿ ತಮ್ಮಣ್ಣ, ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಪರಿಷತ್ ಸದಸ್ಯ ವಿವೇಕಾನಂದ ಸೇರಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಕನಿಷ್ಠ 50 ಲಕ್ಷ ಜನ ಸದಸ್ಯರಾಗಬೇಕು. ಮಿಸ್ಡ್ ಕಾಲ್ ಅಭಿಯಾನದ ಮೂಲಕ ಸದಸ್ಯತ್ವ ನೋಂದಣಿಯನ್ನ ಮಾಡಲಾಗ್ತಾ ಇದೆ. ಮುಂದಿನ ವಾರ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ಡೆಲ್ಲಿಗೆ ಬನ್ನಿ, ಅಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆ ನಮ್ಮ ರೈತರ ನಿಯೋಗದಲ್ಲಿ ಕೆಲವೊಂದಷ್ಟು ವಕೀಲರುಗಳು ವಿದ್ಯಾವಂತರಿದ್ದಾರೆ. ಅವರೆಲ್ಲ ಒಂದು ಮಾತು ಹೇಳಿದ್ರು, ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಬಾರಿ ಪ್ರತಿ ವರ್ಷನೂ ನಾವು ಇದನ್ನ ಎದುರಿಸ್ತೇವೆ, ಪ್ರತಿ ವರ್ಷ ಬೆಳೆದು ಬಿಡ್ತೇವೆ, ನಮ್ಗೆ ಖರೀದಿನೂ ಆಗ್ಲಿಕ್ಕಿಲ್ಲ, ಬೆಂಬಲ ಬೆಲೆನೂ ಸಿಗ್ಲಿಕ್ಕಿಲ್ಲ. ಆದ್ರೆ ಪುಣ್ಯಾತ್ಮ ಕುಮಾರಣ್ಣ ಅವರಿಂದ ಡೆಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅವತ್ತು ನಾನು ಕೂಡ ಡೆಲ್ಲಿಲಿದ್ದೆ, ಅವ್ರನ್ನ ಕರ್ಕೊಂಡು ಹೋದಾಗ ಮಂತ್ರಿಗಳು ಕೂಡ ಅವತ್ತು ಕುಮಾರಣ್ಣ ಅವ್ರ ಹತ್ರ ಉದ್ಯೋಗ ಭವನ ಅಂತ ಡೆಲ್ಲಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಕಚೇರಿ ಅದೇ ಬಂದಿದ್ರು. ಅವತ್ತು ಕುಮಾರಣ್ಣ ಅವರೇ ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಈ ತರ ತಂಬಾಕು ಬೆಳೆಗಾರರು ಬಂದಿದ್ದಾರೆ, ಒಂದು ನಿಯೋಗ ಬಂದಿದ್ದಾರೆ, ನಿಮ್ಮನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.